ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ಅಂದರೆ ಚಿಕನ್ ಲಿವರ್ ಫ್ರೈ. ನೋಡಿ, ಚಿಕನ್ ಲಿವರ್ ಫ್ರೈಗೆ ನಾನು ಈರುಳ್ಳಿ ಹಾಗೆ ಟೊಮೊಟೊನ ನೀಟಾಗಿ ಕುಯ್ದು ಇಟ್ಕೊಂಡಿದ್ದೀನಿ. ಹಾಗೆ ಲಿವರ್ಗೆ ಅರಿಶಿನ, ಉಪ್ಪು, ಸ್ವಲ್ಪ ಖಾರ ಹಚ್ಚಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ, ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಕಾಯಕ್ಕೆ ಹಾಕ್ಬಿಟ್ಟು ಲಿವರ್ನ ನಾವು ಬಾಣಲಿಗೆ ಹಾಕೊಳ್ಳೋಣ. ಒಂದ್ 2-3 ನಿಮಿಷ ಫ್ರೈ ಮಾಡ್ಕೋಬೇಕು ಇದನ್ನ ನಾವು. ನೋಡಿ, ಒಂದೊಂದೇ ಪೀಸ್ನ ಇಲ್ಲಿ ನಾನು ಬಾಣಲಿಗೆ ಹಾಕೊಂಡಿದ್ದೀನಿ. ಇದು ಒಂದು 2 ನಿಮಿಷ ಅಥವಾ 3 ನಿಮಿಷ ಫ್ರೈ ಮಾಡಿ, ಅದ್ರ ಮೇಲೆ ಬೇಡ, ಸ್ವಲ್ಪ ಗಟ್ಟಿಯಾಗೋ ತನಕ ಫ್ರೈ ಮಾಡಿಬಿಟ್ಟು ನಾವು ಇದನ್ನ ಆಚೆ ತಕೊಂಡು ಇಟ್ಕೋಬೇಕಾಗತ್ತೆ. ನೋಡಿ, ಅರಿಶಿನ, ಉಪ್ಪು ಹಾಕಿ ನಾನು ಇದನ್ನ ಇಟ್ಟಿದ್ದೆ. ಇವಾಗ 2-3 ನಿಮಿಷ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಗಟ್ಟಿ ಆಗಿದೆ ನೋಡಿ ಲಿವರು. ಇದನ್ನ ನಾವು ಇವಾಗ ಒಂದು ತಟ್ಟೆಗೆ ಹಾಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನೋಡಿ, ಲಿವರ್ನ ನಾನು ತಟ್ಟೆಗೆ ಹಾಕೋತಾ ಇದ್ದೀನಿ. ಇದನ್ನ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಬನ್ನಿ, ನಾವು ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಅದಕ್ಕೆ ಸಣ್ಣ ಸಣ್ಣದಾಗಿ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ, ಅದನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಒಂದು ದಪ್ಪ ಈರುಳ್ಳಿ ಆದ್ರೆ ಸಾಕು. ಇಷ್ಟು ಲಿವರ್ಗೆ ಜಾಸ್ತಿ ಈರುಳ್ಳಿ ಬೇಡ, ಸಿಹಿ ಆಗುತ್ತೆ. ಹಾಗಾಗಿ ಒಂದು ಈರುಳ್ಳಿನ ನಾನಿಲ್ಲಿ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ, 1 ಸ್ಪೂನ್ ಅಷ್ಟು, ಅದನ್ನ ನಾನಿಲ್ಲಿ ಹಾಕೊಂಡಿದ್ದೀನಿ. ಇವಾಗ ಗರಂ ಮಸಾಲ ಪೌಡರ್, ಅದು ಸಹ ಇಲ್ಲಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಅಷ್ಟು. ಅಚ್ಚ ಖಾರದ ಪುಡಿ 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ. ಇವಾಗ ಇದನ್ನ ನಾವು ನೀಟಾಗಿ ಕಲಿಸ್ಕೊಳ್ಳೋಣ. ನೋಡಿ, ಕೆಂಪಗೆ ಆಗೋ ತರ ಸ್ವಲ್ಪ ಖಾರದ ಪುಡಿನ ನಾನು ಮೊದಲೇ ಹಾಕೊಂಡಿದ್ದೀನಿ. ಇವಾಗ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಕಲರ್ ಕಾಣ್ಬೇಕಲ್ಲ ಈರುಳ್ಳಿ ಜೊತೆ, ಹಾಗಾಗಿ ಖಾರದ ಪುಡಿನ ನಾನು ಮೊದಲೇ ಹಾಕೋದು. ಇವಾಗ ಕಟ್ ಮಾಡ್ಕೊಂಡಿರೋಂತ ಲಿವರ್ ಪೀಸ್ನ ಇಲ್ಲಿ ನಾನು ಆಡ್ ಮಾಡ್ತಾ ಇದ್ದೀನಿ. ನೋಡಿ, ಕಟ್ ಮಾಡ್ಕೊಂಡಿರೋದಕ್ಕೆ ಎಷ್ಟೊಂದು ಕಾಣ್ತಾ ಇದೆ. ಇದನ್ನ ನಾವು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಈರುಳ್ಳಿ, ಖಾರದ ಪುಡಿ, ಉಪ್ಪು ಎಲ್ಲ ನಾನು ಮೊದಲೇ ಮಿಕ್ಸ್ ಮಾಡ್ಕೊಂಡಿದ್ದೆ. ಇವಾಗ ಲಿವರ್ನ ಹಾಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಇಲ್ಲಿ ನಾನು ಹಾಕೊಂಡಿದ್ದೀನಿ. ಇವಾಗ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಆಗೋ ಥರ ನಾವು ಲಿವರ್ ಜೊತೆ ಕಲಿಸ್ಕೊಂಡ್ಬಿಡೋಣ. 1/4 kg ಅಷ್ಟು ಲಿವರು ವೀಕ್ಷಕರೇ ಇದು. ಇದನ್ನ ಕಟ್ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ಕಾಣುತ್ತಷ್ಟೇ. ಜಾಸ್ತಿ ಜನ ಇದ್ರೆ ನೀವು ಒಂದು ಅರ್ಧ kg ತಂದು ಮಾಡ್ಬೋದು. ನೋಡಿ, ಕ್ಲೀನಾಗಿ ಮಿಕ್ಸ್ ಆಗಿದೆ, ಫ್ರೈ ಆಗಿದೆ. ಇವಾಗ ಬನ್ನಿ, ಸ್ವಲ್ಪ 1 ಸ್ಪೂನ್ ಅಷ್ಟು ಧನಿಯಾನ ನಾನಿಲ್ಲಿ ಆಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನ ಪೌಡರ್ನ ನಾನಿಲ್ಲಿ ಸೇರಿಸಿದ್ದೀನಿ. ಇದನ್ನ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನೆಲ್ಲ ನಾವು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡೋಣ ಬೇಯಲಿ. ನೋಡಿ, ಇವಾಗ ಸ್ವಲ್ಪ ಹೊತ್ತಾದ್ಮೇಲೆ ನಾವು ಓಪನ್ ಮಾಡಿ ನೋಡಿದಾಗ ಲಿವರ್ ಫ್ರೈ ಆಲ್ರೆಡಿ ರೆಡಿ ಆಗಿರುತ್ತೆ. ನೋಡಿ, ಕ್ಲೀನಾಗಿ ಬೆಂದಿರುತ್ತೆ. ಇದಕ್ಕೇನೋ ಜಾಸ್ತಿ ಹೊತ್ತು ಬೇಕಾಗಿಲ್ಲ ಬೇಯಿಸೋದಕ್ಕೆ. ನೋಡಿ, ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಇಲ್ಲಿ ನಾನು ಹಾಕೊಂಡಿದ್ದೀನಿ ಟೇಸ್ಟಿಗೆ. ಒಂದು ಅರ್ಧ ಲಿಂಬೆ ಹಣ್ಣನ್ನ ಸಹ ಇಲ್ಲಿ ನಾವು ಆಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಟೊಮೊಟೊ, 1 ಟೊಮೊಟೊನ ಇಲ್ಲಿ ಸೇರಿಸ್ತಾ ಇದ್ದೀನಿ.
ಇದನ್ನು ಸಹ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಒಂದು 5-10 ನಿಮಿಷ ಬೇಯಕ್ಕೆ ಬಿಟ್ಟು ಆಮೇಲೆ ನಾವು ಕ್ಯಾಪ್ನ ಓಪನ್ ಮಾಡಿ ನೋಡಿದಾಗ ನೋಡಿ ಲಿವರ್ ಫ್ರೈ ಕ್ಲೀನಾಗಿ ಡ್ರೈ ಆಗಿದೆ. ನಮ್ಮ ಅಜ್ಜಿ ಕಾಲದಲ್ಲಿ ಇದನ್ನ ಜಾಸ್ತಿ ಮಾಡ್ತಾ ಇದ್ರು. ಅದಾದ್ಮೇಲೆ ಸಹ ನಮ್ಮ ಅಮ್ಮನ ಮೇಲೂ ನಾವು ತಿಂತಾ ಇದ್ವಿ ಚಿಕ್ಕವರಿರುವಾಗ. ಇವಾಗ ಕಮ್ಮಿ ಆಗೋಯ್ತು, ಹಾಗಾಗಿ ಇದು ನೆನಪಾಯ್ತು ನನಗೆ. ಹಾಗಾಗಿ ಇವತ್ತು ಮಾಡಿದ್ದೆ. ತುಂಬಾನೇ ಟೇಸ್ಟ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು. ನೋಡಿ ಬಿಸಿ ಬಿಸಿ ಲಿವರ್ ಫ್ರೈ ಸರ್ವ್ ಮಾಡ್ಕೋತಾ ಇದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಒಂದ್ಸತಿ ತಿಂದ್ರೆ ಪದೇ ಪದೇ ತಿನ್ನೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಾಯಲ್ಲಿ ನೀರು ಬರುತ್ತೆ. ಸೂಪರ್ ಆಗಿದೆ ಇದು. ನಾನು ಟೇಸ್ಟ್ ಮಾಡಿ ನೋಡಿದೆ, ನೀವು ಮಾಡಿ ಟೇಸ್ಟ್ ಮಾಡಿ. ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ರೆಸಿಪಿನಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಧನ್ಯವಾದಗಳು.